ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಕಂಟ್ರೋಲ್ ಬಗ್ಗೆ ನೋಡುವ. ಕಂಟ್ರೋಲಲ್ಲಿ ಮೀನಿಂಗ್, ಟೆಕ್ನಿಕ್ಸ್ ಆ್ಯಂಡ್ ಇಂಪಾರ್ಟೆನ್ಸ್. ಕಂಟ್ರೋಲ್, meaning of controls. Control is the very important functions of management which intended to ensure the performance of planned activities and to achieve the predetermined goals. It is the process of checking whether everything occurs in conformity with the standards stimulated in the plans. That is called as a control. ನಿಯಂತ್ರಣ, ಕನ್ನಡದಲ್ಲಿ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಾಡುವಂಥದ್ದು, ನಿಯಂತ್ರಿಸುವಂಥದ್ದು. ಸೊ ನಿಯಂತ್ರಣವು ನಿರ್ವಹಣೆಯ ಅತಿ ಮುಖ್ಯ ಕಾರ್ಯವಾಗಿದೆ. ಅದು ಸಂಸ್ಥೆಯ ಕಾರ್ಯಗಳನ್ನು ಯೋಜನಾಬದ್ಧವಾಗಿ ನಡೆಸಲು ಅನುವು ಮಾಡಿಕೊಡುತ್ತದೆ. ನಿಯಂತ್ರಣವೆಂದರೆ ವಾಸ್ತವವಾದ ಫಲಿತಾಂಶವನ್ನು ನಿರೀಕ್ಷಿತ ಫಲಿತಾಂಶದೊಂದಿಗೆ ಹೋಲಿಕೆ ಮಾಡಿ ಅವುಗಳ ನಡುವಿನ ಭಿನ್ನತೆಯನ್ನು ಕಂಡುಹಿಡಿದು ಅದನ್ನು ಸರಿಪಡಿಸಲು ಕ್ರಮಗಳನ್ನು ಕೈಗೊಳ್ಳುವುದು ಎಂದು ಅರ್ಥ. ಸೊ ನಿಯಂತ್ರಣ ಅಂದರೆ ಏನು? ಯಾವುದೇ ಒಂದು ಆರ್ಗನೈಜೇಷನ್ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತ ಹೇಳಿ ಆದರೆ ಯಾವುದು ಬೇಕು? ಅದು ನಾವು ಪ್ಲ್ಯಾನ್ ಅನ್ನುವಂಥದ್ದು ಬೇಕು ಅಲ್ವಾ? ನಾವು ಮಾಡಿದಂತಹ ಪ್ಲ್ಯಾನ್ ಸರಿಯಾದ ರೀತಿಯಲ್ಲಿ ಆಗ್ತಾ ಉಂಟೋ ಇಲ್ವೋ ಅನ್ನೋದನ್ನು ನಾವು ನಿಯಂತ್ರಣದ ಮೂಲಕ, ನಾವು ಆ ಪ್ಲ್ಯಾನನ್ನು ನಿಯಂತ್ರಿಸೋದ ಮೂಲಕ ನಾವು ನೋಡ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಆರ್ಗನೈಜೇಷನ್ ಇದ್ದರೂ ಕೂಡ ಆ ಆರ್ಗನೈಜೇಷನಲ್ಲಿ ನಿಯಂತ್ರಣ ಅಥವಾ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಕಂಟ್ರೋಲ್ ಇದ್ದರೆ ಮಾತ್ರ ನಮ್ಮದೇನಾಗ್ತದೆ, ಆರ್ಗನೈಜೇಷನ್ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಡೀತದೆ. ದ ನೆಕ್ಸ್ಟ್ ಇಸ್ ಅ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲ್, ನಿಯಂತ್ರಣದ ಮಹತ್ವಗಳು. ಅಂಡ್ ದ ಫಸ್ಟ್ ಒನ್ ಇಸ್ ಅ ಕಂಟ್ರೋಲ್ ಈಸ್ ಆನ್ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿಯಂತ್ರಣವು ನಿರ್ವಹಣೆಯ ಅಗತ್ಯ ಕಾರ್ಯವಾಗಿದೆ. ಸೊ ಕಂಟ್ರೋಲನ್ನು ನಿಯಂತ್ರಣದ ಅಗತ್ಯವಾದ ಕಾರ್ಯವಾಗಿದೆ ಅಂತ ಹೇಳಿ ಕರಿತೇವೆ. ಯಾಕೆ ಇದನ್ನು ಅಗತ್ಯ ಕಾರ್ಯ ಅಂತ ಹೇಳಿ ಕರಿತೇವೆ? ಕಂಟ್ರೋಲ್ ಇಲ್ಲದೇ ಇದ್ದರೆ ಯಾವುದೇ ಒಂದು ಆರ್ಗನೈಜೇಷನನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಕಂಟ್ರೋಲ್ ಈಸ್ ಆ್ಯನ್ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ದೆನ್ ಸೆಕೆಂಡ್ ಒನ್ ಈಸ್ ಅ ಕಾಂಟ್ರಿಬ್ಯೂಷನ್ ಟು ಓವರ್ ಆಲ್ ಇಂಪ್ರೂವ್ಮೆಂಟ್ ಇನ್ ದ ಆರ್ಗನೈಜೇಷನಲ್ ಎಫಿಷಿಯನ್ಸಿ. ಸಂಘಟನೆಯ ಸಂಪೂರ್ಣ ಸುಧಾರಣೆಗೆ ಕೊಡುಗೆಯನ್ನು ನೀಡುತ್ತದೆ. ಕಂಟ್ರೋಲ್ ಒಂದು ಆರ್ಗನೈಜೇಷನ್ನ ಇಂಪ್ರೂವ್ಮೆಂಟಿಗೆ ತನ್ನ ಎಲ್ಲ ಕೊಡುಗೆಯನ್ನು ನೀಡುವಂಥದ್ದು. ಅಲ್ಲಿ ಕಂಟ್ರೋಲ್ ಇದ್ದರೆ ಮಾತ್ರ ಒಂದು ಆರ್ಗನೈಜೇಷನಲ್ಲಿ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಆಗ್ತದೆ. ಸೊ ಹಾಗಾಗಿ ಸಂಘಟನೆಯು ಸಂಪೂರ್ಣ ಸುಧಾರಣೆಗೆ ಕೊಡುಗೆಯನ್ನು ನೀಡುತ್ತದೆ. ದೆನ್ ಥರ್ಡ್ ಪಾಯಿಂಟ್, ಹೆಲ್ಪ್ಸ್ ಟು ಮೇಂಟೈನ್ ಆರ್ಡರ್ ಆ್ಯಂಡ್ ಡಿಸಿಪ್ಲಿನ್. ನಿಯಂತ್ರಣವು ಶಿಸ್ತು ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪಿಸಲು ಸಹಕಾರಿಯಾಗಿದೆ. ಒಂದು ಆರ್ಗನೈಜೇಷನ್ನಲ್ಲಿ ಡಿಸಿಪ್ಲಿನ್ ಇರಬೇಕು ಅಂತ ಹೇಳಿ ಆದರೆ, ಅದು ವೆಲ್ ಆರ್ಡರ್ ಆಗಿರಬೇಕು ಅಂತ ಹೇಳಿ ಆದರೆ ಅಲ್ಲಿ ಆ ಆರ್ಗನೈಜೇಷನನ್ನು ಕಂಟ್ರೋಲ್ ಮಾಡೋದು ಕೂಡ ಅತಿ ಮುಖ್ಯವಾಗ್ತದೆ. ಸೊ ಹಾಗಾಗಿ ಎಲ್ಲಿ ಕಂಟ್ರೋಲ್ ಇರ್ತದೋ ಅಲ್ಲಿ ಆರ್ಡರ್ ಮತ್ತು ಡಿಸಿಪ್ಲಿನ್ ಅನ್ನುವಂಥದ್ದು ಸರಿಯಾಗಿರ್ತದೆ ಅಂತೇಳಿ ಹೇಳುವಂಥದ್ದು. ದೆನ್ ಫೋರ್ತ್ ಒನ್, ಫೆಸಿಲಿಟೇಟ್ ಕೋಆರ್ಡಿನೇಷನ್. ಸಮನ್ವಯಕ್ಕೆ ಸಹಕಾರಿಯಾಗುತ್ತದೆ. ಸೊ ಕಂಟ್ರೋಲ್ ಅನ್ನುವಂಥದ್ದು ಕೋಆರ್ಡಿನೇಷನ್ಗೆ ಹೆಲ್ಪ್ ಆಗ್ತದೆ. ಯಾರಿಗೆ ಕೋಆರ್ಡಿನೇಷನ್ ಮಾಡುವಂಥದ್ದು? ಮ್ಯಾನೇಜರ್ಸ್ ಮತ್ತು ವರ್ಕರ್ಸ್ ನಡುವೆ ಏನು ಮಾಡ್ತದೆ? ಇದು ಕೋಆರ್ಡಿನೇಷನನ್ನು, ಈ ಕಂಟ್ರೋಲ್ ಅನ್ನುವಂಥದ್ದು ಇಂಪ್ರೂವ್ ಆಗ್ತದೆ. ಸೊ ಕಂಟ್ರೋಲ್ ಮಾಡುವವರು ಕೂಡ ವರ್ಕರ್ಸ್ನ ನಡುವೆ ಒಳ್ಳೆ ರೀತಿಯಲ್ಲಿ ವ್ಯವಹರಿಸಬೇಕು. ಸೊ ಹಾಗಾಗಿ ಅವರಿಬ್ಬರ ನಡುವಿನ ಬಾಂಧವ್ಯವನ್ನು ಇದೇನು ಮಾಡ್ತದೆ? ಹೆಚ್ಚಿಸ್ತದೆ. ದೆನ್ ಫಿಫ್ತ್ ಒನ್, ಎನ್ಶ್ಯೂರ್ ದ ಸಕ್ಸಸ್ ಆಫ್ ಪ್ಲ್ಯಾನ್ಸ್. ಸೊ ಯೋಜನೆಯನ್ನು ಯಶಸ್ವಿಯಾಗಿ ಖಾತರಿಪಡಿಸುತ್ತದೆ. ಎನ್ಶ್ಯೂರ್ ದ ಸಕ್ಸಸ್ ಆಫ್ ಪ್ಲ್ಯಾನ್ಸ್. ಸೊ ಕಂಟ್ರೋಲ್ ಅನ್ನುವಂಥದ್ದು ಪ್ಲ್ಯಾನನ್ನು ಸಕ್ಸಸ್ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ. ಸೊ ನಾವು ಮಾಡಿದಂತಹ ಪ್ಲ್ಯಾನ್ ಸರಿಯಾದ ರೀತಿಯಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ಆದರೆ, ಅಥವಾ ಇಂಪ್ಲಿಮೆಂಟ್ ಆದಂತಹ ಪ್ಲ್ಯಾನ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಗೋಲನ್ನು ಪಡಿಬೇಕು ಅಂತ ಹೇಳಿ ಆದರೆ, ಮಾಡಿದಂತಹ ಪ್ಲ್ಯಾನ್ಸನ್ನು ಇಂಪ್ಲಿಮೆಂಟ್ ಮಾಡಿ ನಮಗೆ ಗೋಲನ್ನು ಪಡಿಬೇಕು ಅಂತ ಹೇಳಿ ಆದರೆ ಅದರಲ್ಲಿ ಕಂಟ್ರೋಲ್ ಕೂಡ ಅತಿ ಮುಖ್ಯ. ಸೊ ಹಾಗಾಗಿ ಪ್ಲ್ಯಾನ್ ಮಾಡೋದ್ರಿಂದ ಹಿಡಿದು ನಾವು ಗೋಲ್ ರೀಚ್ ಆಗೋವರೆಗೆ ನಮಗೆ ಕಂಟ್ರೋಲ್ ಅನ್ನುವಂಥದ್ದು ಸಹಾಯವನ್ನು ಮಾಡ್ತದೆ. ಸೊ ಇಟ್ ಎನ್ಶ್ಯೂರ್ ದ ಸಕ್ಸಸ್ ಆಫ್ ಪ್ಲ್ಯಾನ್ಸ್. ದೆನ್ ಸಿಕ್ಸ್ತ್ ಒನ್, ಕಂಟ್ರೋಲ್ ಏಮ್ಸ್ ಎಟ್ ಫ್ಯೂಚರ್. ನಿಯಂತ್ರಣವು ಭವಿಷ್ಯದೆಡೆಗೆ ಗುರಿಯನ್ನು ಹೊಂದಿದೆ. ಸೊ ಯಾಕೆ ಕಂಟ್ರೋಲ್ ಭವಿಷ್ಯದೆಡೆಗೆ ಗುರಿಯನ್ನು ಹೊಂದಿದೆ? ವೈ ಇಟ್ ಈಸ್ ಏಮ್ಸ್ ಎಟ್ ದ ಫ್ಯೂಚರ್? ಬಿಕಾಸ್ ದ ಮೇನ್ ಏಮ್ ಈಸ್, ಯಾವುದರಲ್ಲಿ? ನಿರ್ವಹಣೆಯಲ್ಲಿ, ದ ಮ್ಯಾನೇಜ್ಮೆಂಟಲ್ಲಿ ದ ಮೇನ್ ಏಮ್ ಈಸ್ ಟು ಗೆಟಿಂಗ್ ಅ
ಟು ರೀಚಿಂಗ್ ದ ಗೋಲ್ ಅಲ್ವಾ. ಸೊ ಹಾಗಾಗಿ ನಾವು ಆ ಗೋಲನ್ನು ರೀಚ್ ಆಗಬೇಕು ಅಂತ ಹೇಳಿ ಆದರೆ ನಾವೇನು ಮಾಡಬೇಕು, ಫ್ಯೂಚರ್ ಪ್ಲ್ಯಾನನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಕಂಟ್ರೋಲ್ ಅನ್ನುವಂಥದ್ದು ನಾವು ಫ್ಯೂಚರೆಡೆಗೆ ಅಥವಾ ಭವಿಷ್ಯದೆಡೆಗೆ ಗುರಿಯನ್ನು ತಲುಪಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ. ಸೊ ಕಂಟ್ರೋಲ್ ಏಮ್ಸ್ ಎಟ್ ಫ್ಯೂಚರ್. ದೆನ್ 7th ಒನ್ ಸಿಂಪ್ಲಿಫೈಸ್ ಸೂಪರ್ವಿಷನ್ಸ್. ಸೊ ಮೇಲ್ವಿಚಾರಣೆಯನ್ನು ಸರಳಗೊಳಿಸುತ್ತದೆ. ಸೊ ಕಂಟ್ರೋಲ್ ಮೇಕ್ ಅ ಸೂಪರ್ವಿಷನ್ ಸಿಂಪ್ಲಿಫೈಸ್ ಅಥವಾ ಸಿಂಪಲ್. ಸೊ ಕಂಟ್ರೋಲ್ ಎನ್ನುವಂಥದ್ದು ಮೇಲ್ವಿಚಾರಣೆಯನ್ನು ಸರಳಗೊಳಿಸುತ್ತದೆ. ಹೇಗೆ ಸರಳಗೊಳಿಸುವಂಥದ್ದು, ಹೇಗೆ ಸಿಂಪ್ಲಿಫೈ ಮಾಡುವಂಥದ್ದು? ಕಂಟ್ರೋಲ್ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್, ಅಂದರೆ ಪ್ಲ್ಯಾನಿಂದ ಹಿಡಿದು ನಾವು ಗೋಲ್ ರೀಚ್ ಆಗೋವರೆಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪನ್ನು ಕಂಟ್ರೋಲ್ ಮಾಡ್ತಾ ಬಂದರೆ, ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನೋಡಿ ತೂಗಿ ಅಳತೆ ಮಾಡಿ ಕಂಟ್ರೋಲ್ ಮಾಡ್ತಾ ಬಂದರೆ ಏನಾಗ್ತದೆ, ನಮಗೆ ಅದು ಯಾವುದನ್ನು ಕಂಟ್ರೋಲನ್ನು ಸೂಪರ್ವಿಷನ್ ಮಾಡುವಂಥದ್ದು ಏನಾಗ್ತದೆ, ಇಟ್ ಕುಡ್ ಬಿ ಸಿಂಪ್ಲಿಫೈಸ್. ಸೊ ಹಾಗಾಗಿ ಸಿಂಪ್ಲಿಫೈಸ್ ದ ಸೂಪರ್ವಿಷನ್ ಅಂತೇಳಿ ಹೇಳುವಂಥದ್ದು ಮೇಲ್ವಿಚಾರಣೆಯನ್ನು ಸರಳಗೊಳಿಸುತ್ತದೆ. ದೆನ್ ನೆಕ್ಸ್ಟ್ ಒನ್ ಇಂಪ್ರೂವ್ಸ್ ಮೋರಲ್ಸ್ ಆಫ್ ಎಂಪ್ಲಾಯೀಸ್. ಸಿಬ್ಬಂದಿಗಳ ನೈತಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಸೊ ಕಂಟ್ರೋಲ್ ಅನ್ನುವಂಥದ್ದು ಇಟ್ ಇಂಪ್ರೂವ್ಸ್ ದ ಮೋರಲ್ಸ್ ಆಫ್ ದಿ ಎಂಪ್ಲಾಯ್ಮೆಂಟ್. ಹೌ ಇಟ್ ಈಸ್ ಇಂಪ್ರೂವ್ ದ ಮೋರಲ್ಸ್ ಆಫ್ ಎಂಪ್ಲಾಯ್ಮೆಂಟ್? ಹೇಗೆ ಸಿಬ್ಬಂದಿಗಳ ನೈತಿಕತೆಯನ್ನು ಸುಧಾರಿಸ್ತದೆ? ಹೇಗೆ ಸುಧಾರಿಸುವಂಥದ್ದು? ಸಪೋಸ್ ಯಾವುದಾದ್ರೂ ಸಿಬ್ಬಂದಿಯಲ್ಲಿ, ಯಾವುದಾದ್ರೂ ವರ್ಕರ್ಸಲ್ಲಿ ಡಿಸಿಪ್ಲಿನ್ ಇಲ್ಲದೇ ಇದ್ದರೆ ಅವರಿಗೆ ಡಿಸಿಪ್ಲಿನನ್ನು ಕೊಡ್ತದೆ. ಆಮೇಲೆ ಅವರಿಗೆ ಯಾವುದೇ ರೀತಿಯಾದಂಥ ಸ್ಕಿಲ್ ಇಲ್ಲದೇ ಇದ್ದರೆ ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತದೆ. ಆಮೇಲೆ ಅವರಿಗೆ ಬೇಕಾದಂತಹ ಫೈನಾನ್ಸ್ ಫೆಸಿಲಿಟೀಸ್, ಸೊ ಫೈನಾನ್ಷಿಯಲಿ ಅವರಿಗೆ ಪೂವರ್ ಇದ್ದರೆ ಅವರಿಗೆ ಫೈನಾನ್ಷಿಯಲ್ನ ಹೆಲ್ಪ್ ಬೇಕು ಅಂಥೇಳಿ ಆದರೆ ಸೊ ಫೈನಾನ್ಸ್ ಫೆಸಿಲಿಟಿಗಳನ್ನೆಲ್ಲವನ್ನು ಇದು ಕೊಡ್ತದೆ. ಸೊ ಹಾಗಾಗಿ ಈ ಕಂಟ್ರೋಲ್ ಅನ್ನುವಂಥದ್ದು ಎಂಪ್ಲಾಯೀಸಿಗೆ ಮಾರಲ್ ಆಗಿ ಸಪೋರ್ಟನ್ನು ನೀಡ್ತದೆ. ಸೊ ಇಟ್ ಇಂಪ್ರೂವ್ಸ್ ದ ಮಾರಲ್ಸ್ ಆಫ್ ದ ಎಂಪ್ಲಾಯೀಸ್. ಸೊ ಸಿಬ್ಬಂದಿಗಳ ನೈತಿಕತೆಯನ್ನು ಇದು ಸುಧಾರಿಸ್ತದೆ. ಸೊ ಇದಿಷ್ಟು ಕಂಟ್ರೋಲ್ನ ಮಹತ್ವಗಳು, ಇಂಪಾರ್ಟೆನ್ಸ್. Which are they? Control is an essential functions of management. Second one, contribution to overall improvement in the organizational efficiency. Third one, helps to maintain order and discipline. Fourth one, facilitate coordination. Fifth one, ensure the success of plans. Sixth one, controls aims at future. Seventh one, simplifies supervisions. And ninth one, improves morals of the employees. Then next is a techniques of control. ನಿಯಂತ್ರಣದ ತಂತ್ರಗಳು. ಸೊ ನಿಯಂತ್ರಣ ಅನ್ನುವಂಥದ್ದು ಎರಡು ತಂತ್ರಗಳ ಆಧಾರದ ಮೇಲೆ ನಿಂತಿದೆ. ದ ಕಂಟ್ರೋಲ್ ಈಸ್ ಡಿಪೆಂಡ್ ಆನ್ ದ ಟೂ ಟೆಕ್ನಿಕ್ಸ್. ಇಟ್ ಇನ್ಕ್ಲೂಡ್ ಟೂ ಟೈಪ್ಸ್ ಆಫ್ ಟೆಕ್ನಿಕ್ಸ್. ದೇ ಆರ್, ಫಸ್ಟ್ ಒನ್ ಈಸ್ ದ ಟ್ರೆಡಿಷ್ನಲ್ ಟೆಕ್ನಿಕ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ದ ಮಾಡರ್ನ್ ಟೆಕ್ನಿಕ್ಸ್. ಸೊ ನಿಯಂತ್ರಣ ಅನ್ನುವಂಥದ್ದು ಎರಡು ವಿಧವಾದ ತಂತ್ರಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಒಂದು ಸಾಂಪ್ರದಾಯಿಕ ತಂತ್ರಗಳು, ಎರಡನೇದು ಆಧುನಿಕ ತಂತ್ರಗಳು ಅಂತ ಹೇಳ್ಕೊಂಡು ನಾವು ಎರಡು ಭಾಗಗಳಾಗಿ ಅವುಗಳನ್ನು ವಿಂಗಡಿಸ್ತೇವೆ. ಸೊ ಫಸ್ಟಿಗೆ ನಾವು ಯಾವುದನ್ನು ನೋಡುವ, ಟ್ರೆಡಿಷ್ನಲ್ ಟೆಕ್ನಿಕ್ಸ್ಗಳನ್ನು, ಸಾಂಪ್ರದಾಯಿಕ ಟೆಕ್ನಿಕ್ಸ್ಗಳನ್ನು ನೋಡುವ. ಟ್ರೆಡಿಷ್ನಲ್ ಟೆಕ್ನಿಕ್ಸ್ ಅಂದರೆ ಬಹಳ ಹಿಂದಿನಿಂದ ಬಂದಿರುವಂತಹ ಟೆಕ್ನಿಕ್ಸ್ಗಳನ್ನು ನಾವೇನಂತೇಳಿ ಕರಿತೇವೆ, ಸಾಂಪ್ರದಾಯಿಕ ಅಥವಾ ಟ್ರೆಡಿಷ್ನಲ್ ಟೆಕ್ನಿಕ್ಸ್ಗಳು ಅಂಥೇಳಿ ಕರಿತೇವೆ. ಸೊ ಅವುಗಳಲ್ಲಿ ಫಸ್ಟ್ ಒನ್ ಬಜೆಟರಿ ಕಂಟ್ರೋಲ್ಸ್, ಆಯವ್ಯಯ ನಿಯಂತ್ರಣ. ದ ಕಂಟ್ರೋಲ್ ವಿಚ್ ಯೂಸ್ಡ್ ಫಾರ್ ದ ಬಜೆಟರಿ ಪರ್ಪಸ್ ಈಸ್ ಕಾಲ್ಡ್ ಆ್ಯಸ್ ಅ ಬಜೆಟರಿ ಕಂಟ್ರೋಲ್. ನಿಯಂತ್ರಣವನ್ನು ಆಯವ್ಯಯ ಉದ್ದೇಶಕ್ಕಾಗಿ ಬಳಸಿಕೊಂಡರೆ ಅದನ್ನು ಆಯವ್ಯಯ ನಿಯಂತ್ರಣ ಎನ್ನುವರು. ಇದು ವೆಚ್ಚವನ್ನು ನಿಯಂತ್ರಿಸಿ ಲಾಭವನ್ನು ಹೆಚ್ಚಿಸುತ್ತದೆ. ಸೊ ಒಂದು ಕಂಟ್ರೋಲನ್ನು ನಾವು ಬಜೆಟ್ ಪರ್ಪಸ್ಸಿಗಾಗಿ ನಾವು ಅದನ್ನು ನಿಯಂತ್ರಿಸಿದರೆ ಅಥವಾ ಬಜೆಟ್ ಪರ್ಪಸ್ಸಿಗಾಗಿ ನಾವು ಅದನ್ನು ಬಳಸಿಕೊಂಡ್ರೆ ಅದನ್ನು ಬಜೆಟರಿ ಕಂಟ್ರೋಲ್ ಅಂಥೇಳಿ ಕರೆಯುವಂಥದ್ದು. ದೆನ್ ಸೆಕೆಂಡ್ ಒನ್ ಈಸ್ ಅ ಪರ್ಸ್ನಲ್ ಒಬ್ಸರ್ವೇಷನ್ಸ್, ವೈಯಕ್ತಿಕ ಅವಲೋಕನ. ಇಫ್ ದ ಮ್ಯಾನೇಜರ್ personally observe the operations is called as a personal observations. ಕಾರ್ಯನಿರ್ವಾಹಕನು ಸಿಬ್ಬಂದಿಯ ಕಾರ್ಯಗಳನ್ನು ಬಹಳ ಹತ್ತಿರದಿಂದ ಗಮನವಿಟ್ಟು ಆಲೋಕಿಸಿದರೆ ಅದನ್ನು ವೈಯಕ್ತಿಕ ಅವಲೋಕನ ಎನ್ನುವರು. ಸೊ ಪರ್ಸ್ನಲ್ ಆಗಿ ಒಬ್ಬ ಮ್ಯಾನೇಜರ್ ಪರ್ಸ್ನಲಿಯಾಗಿ ಒಂದು ಆರ್ಗನೈಸೇಷನನ್ನು ಒಬ್ಸರ್ವ್ ಮಾಡಿದರೆ ಅದನ್ನು ಪರ್ಸ್ನಲ್ ಒಬ್ಸರ್ವೇಷನ್ ಎಂದು ಕರೆಯುತ್ತಾರೆ. ದೆನ್ ಥರ್ಡ್ ಒನ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಎನಾಲಿಸಿಸ್, ಅಂಕಿಅಂಶಗಳ ಮಾಹಿತಿ ವಿಶ್ಲೇಷಣೆ.
Statistical data analysis means analyzing the problems in the form of chart, graph and diagrams. It helps in the easy and quick understanding of the problems. ಮಾಹಿತಿ ಚಿತ್ರ, ರೇಖಾಪಟ್ಟಿ, ಸಂಖ್ಯಾಪಟ್ಟಿ, ಕೋಷ್ಟಕದ ಮೂಲಕ ಅಂಕಿಅಂಶಗಳ ರೂಪದಲ್ಲಿ ಸಮಸ್ಯೆಯ ಮಾಹಿತಿಯನ್ನು ಪಡೆಯುವುದನ್ನು ಅಂಕಿಅಂಶ ವಿಶ್ಲೇಷಣೆ ಎನ್ನುವರು. ಒಂದು ಆರ್ಗನೈಜೇಷನ್ನಲ್ಲಿ ಆ ಆರ್ಗನೈಜೇಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನಾವು ಡಾಟಾ ಎನಾಲಿಸಿಸ್ ಮೂಲಕ ಏನು ಮಾಡುವಂಥದ್ದು, ಅನಲೈಸ್ ಮಾಡಿದರೆ ಅದನ್ನು ಸ್ಟ್ಯಾಟಿಸ್ಟಿಕಲ್ ಡಾಟಾ ಎನಾಲಿಸಿಸ್ ಅಂತೇಳಿ ಕರೆಯುವಂಥದ್ದು. ದೆನ್ ಫೋರ್ತ್ ಒನ್, ನಾಲ್ಕನೇದು ಇಂಟರ್ನಲ್ ಆಡಿಟ್, ಆಂತರಿಕ ಲೆಕ್ಕ ಪರಿಶೋಧನೆ. ಇಂಟರ್ನಲ್ ಆಡಿಟ್ ಮೀನ್ಸ್ ರೆಗ್ಯುಲರ್ ಅಪ್ರೈಸಲ್ ಆಫ್ ದಿ ಆಪರೇಷನ್ಸ್ ಆ್ಯಂಡ್ accounts of an enterprises by its own staff. ಸಂಸ್ಥೆಯ ಲೆಕ್ಕಪತ್ರವನ್ನು ಅದಕ್ಕಾಗಿ ನೇಮಿಸಲ್ಪಟ್ಟ ಅದೇ ಸಂಸ್ಥೆಗಳ ಉದ್ಯೋಗಿಗಳು ವಿಶ್ಲೇಷಿಸುವುದನ್ನು ಆಂತರಿಕ ಲೆಕ್ಕ ಪರಿಶೋಧನೆ ಎನ್ನುವರು. ಇದರಿಂದ ಸಂಘಟನೆಯ ಒಳಗಡೆ ಆಗುವ ಮೋಸ, ವಂಚನೆಯನ್ನು ತಡೆಗಟ್ಟಬಹುದು. ಸೊ ಇಂಟರ್ನಲ್ ಆಡಿಟ್ ಅಂದರೆ ಆಂತರಿಕವಾಗಿ ಇಂಟರ್ನಲ್ ಏನು ಮಾಡುವಂಥದ್ದು, ಆಡಿಟ್ ಮಾಡುವಂಥದ್ದು. ಏನಾದರೂ ಸಮಸ್ಯೆಗಳಿದ್ದರೆ ಉದ್ಯೋಗಿಗೆ ಸಂಬಂಧಪಟ್ಟದಾಗಿರ್ಬೋದು ಅಥವಾ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳಿದ್ದರೆ ನಾವು ಅದನ್ನು ಆಂತರಿಕವಾಗಿ ಇಂಟರ್ನಲಿ ಆಡಿಟ್ ಮಾಡಿದರೆ, ಆಂತರಿಕವಾಗಿ ವಿಶ್ಲೇಷಣೆಯನ್ನು ಮಾಡಿದರೆ ಅಥವಾ ಪರಿಶೋಧನೆಯನ್ನು ಮಾಡಿದರೆ ಅದನ್ನು ಇಂಟರ್ನಲ್ ಆಡಿಟ್ ಅಥವಾ ಆಂತರಿಕ ಲೆಕ್ಕ ಪರಿಶೋಧನೆ ಅಂಥೇಳಿ ಕರೀತಾರೆ. ದೆನ್ ಫಿಫ್ತ್ ಒನ್, ಪ್ರೊಡಕ್ಷನ್ ಕಂಟ್ರೋಲ್, ಉತ್ಪಾದನಾ ನಿಯಂತ್ರಣ. Production control means controlling of the forecasting and planning of production, inventory control, scheduling, selection purposes, etc. ಉತ್ಪಾದನಾ ನಿಯಂತ್ರಣವೆಂದರೆ ಉತ್ಪಾದನಾ ಕ್ಷೇತ್ರದಲ್ಲಿ ಭವಿಷ್ಯವನ್ನು ಊಹಿಸುವುದು, ಉತ್ಪಾದನೆಯನ್ನು ಯೋಜಿಸುವುದು, ಅಂದಾಜಿಸುವುದು, ಆಯ್ಕೆ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು ಇತ್ಯಾದಿಯನ್ನು ಉತ್ಪಾದನಾ ನಿಯಂತ್ರಣ ಎಂದು ಕರೆಯುವರು. ಸೊ ಪ್ರೊಡಕ್ಷನ್ ಕಂಟ್ರೋಲ್ ಅಥವಾ ಉತ್ಪಾದನಾ ನಿಯಂತ್ರಣ ಅಂದರೆ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಕಂಟ್ರೋಲ್ಗಳನ್ನು ಮಾಡಿದರೆ ಅದನ್ನು ಪ್ರೊಡಕ್ಷನ್ ಕಂಟ್ರೋಲ್ ಅಂಥೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಪ್ಲ್ಯಾನ್ಗಳನ್ನು ಮಾಡುವಂಥದ್ದು, ಆಮೇಲೆ ಏನು ಮಾಡುವಂಥದ್ದು, ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಪ್ರೋಸೆಸ್ಗಳನ್ನು, ಪ್ಲ್ಯಾನ್ಗೆ ಸಂಬಂಧಪಟ್ಟಂಥ ಪ್ರೋಸೆಸ್ಗಳನ್ನು, ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರೋಸೆಸ್ಗಳನ್ನು ಮಾಡಿದರೆ ಅದನ್ನು ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಅಂಥೇಳಿ ಕರೀತಾರೆ. ಸೊ ಇದಿಷ್ಟು ಟ್ರೆಡಿಷ್ನಲ್ ಮೆಥಡ್ಸ್. ಯಾವುದೆಲ್ಲ ಟ್ರೆಡಿಷ್ನಲ್ ಮೆಥಡ್ಸ್? ಫಸ್ಟ್ ಒನ್ ಈಸ್ ಅ ಬಜೆಟಿಂಗ್ ಕಂಟ್ರೋಲ್, ಸೆಕೆಂಡ್ ಒನ್ ಈಸ್ ಅ ಪರ್ಸನಲ್ ಒಬ್ಸರ್ವೇಷನ್, ಥರ್ಡ್ ಒನ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಡಾಟಾ ಅನಾಲಿಸಿಸ್, ಫೋರ್ತ್ ಒನ್ ಈಸ್ ಅ ಇಂಟರ್ನಲ್ ಆಡಿಟ್ ಆ್ಯಂಡ್ ಫಿಫ್ತ್ ಒನ್ ಈಸ್ ಅ ಪ್ರೊಡಕ್ಷನ್ ಕಂಟ್ರೋಲ್. ದ ನೆಕ್ಸ್ಟ್ ಸೆಕೆಂಡ್ ಒನ್ ಟೆಕ್ನಿಕ್ಸ್ ಈಸ್ ಅ ಮಾಡರ್ನ್ ಟೆಕ್ನಿಕ್ಸ್, ಆಧುನಿಕ ನಿಯಂತ್ರಣ. ಸೊ ಮಾಡರ್ನ್ ಟೆಕ್ನಿಕ್ಸ್ ಅಂದರೆ ಡೇ ಬೈ ಡೇ ಅಥವಾ ಡೆವಲಪ್ಮೆಂಟ್ ಆದ ಹಾಗೆಯೇ ಏನಾಗುವಂಥದ್ದು, ಕಂಟ್ರೋಲಲ್ಲಿ ಚೇಂಜಸ್ ಆಗುವಂಥದ್ದು ಅಥವಾ ಚೇಂಜಸನ್ನು ನಾವು ಅಳವಡಿಕೆ ಮಾಡಿಕೊಳ್ಳುವಂಥದ್ದು. ಇದನ್ನು ಏನಂಥೇಳಿ ಕರಿತೇವೆ, ಮಾಡರ್ನ್ ಟೆಕ್ನಿಕ್ಸು. ಆಧುನೀಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಆಧುನೀಕರಣಕ್ಕೊಳಗಾಗಿ ನಾವು ಕಂಟ್ರೋಲಲ್ಲಿ ಆಧುನೀಕರಣವನ್ನು ಮಾಡುವಂಥದ್ದು ಅಥವಾ ಆಧುನಿಕ ಟೆಕ್ನಿಕ್ಸ್ಗಳನ್ನು ಒಳಗೊಂಡ್ರೆ ಅದನ್ನು ಆಧುನಿಕ ಟೆಕ್ನಿಕ್ಸ್ ಅಥವಾ ಮಾಡರ್ನ್ ಟೆಕ್ನಿಕ್ಸ್ ಅಂಥೇಳಿ ಕರೀತಾರೆ. ಸೊ ಫಸ್ಟ್ ಒನ್ ಈಸ್ ಅ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಂಟ್ರೋಲ್, ಹೂಡಿಕೆ ನಿಯಂತ್ರಣದ ಪ್ರತಿಫಲ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ದ ರೇಷಿಯೋ ಬಿಟ್ವೀನ್ ಟೋಟಲ್ ಪ್ರಾಫಿಟ್ ಆ್ಯಂಡ್ ಟೋಟಲ್ ಇನ್ವೆಸ್ಟ್ಮೆಂಟ್. It can be used to appraise the overall profit performance of a company and of its various segments. ಹೂಡಿಕೆಯ ನಿಯಂತ್ರಣವು ಒಟ್ಟು ಹೂಡಿಕೆಯ ಮತ್ತು ಒಟ್ಟು ಲಾಭದ ಮಧ್ಯೆ ಇರುವ ಅನುಪಾತವಾಗಿದೆ. ಇದನ್ನು ಒಂದು ಉದ್ಯಮದ ಮತ್ತು ಅದರ ಬೇರೆ ಬೇರೆ ಭಾಗಗಳ ವಿಶ್ಲೇಷಣೆಗೆ ಬಳಸಲಾಗುತ್ತದೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಂಟ್ರೋಲ್ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು, ಹೂಡಿಕೆ ಮತ್ತು ಲಾಭದ ಮೇಲೆ ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ನ ನಡುವೆ ಇರುವಂತಹ ಸಂಬಂಧವನ್ನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಂಟ್ರೋಲ್ ಅಂಥೇಳಿ ಕರಿತೇವೆ. ಸೊ ಅದರ ಹೂಡಿಕೆ, ಪ್ರಾಫಿಟ್ ಮತ್ತು ಇನ್ವೆಸ್ಟ್ಮೆಂಟ್ನ ನಡುವೆ ಇರುವಂತಹ ಕಂಟ್ರೋಲ್, ಅದನ್ನು ನಾವು ರಿಟರ್ನ್ ಇನ್ವೆಸ್ಟ್ಮೆಂಟ್ ಕಂಟ್ರೋಲ್ ಅಂಥೇಳಿ ಕರೆಯುವಂಥದ್ದು. ದೆನ್ ಸೆಕೆಂಡ್ ಒನ್ ಇಸ್ ಅ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಮಾನವ ಸಂಪನ್ಮೂಲ ಲೆಕ್ಕಾಚಾರ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮೀನ್ಸ್
the acquisition and development of human assets and the measurement of economic values of employees to an organization. ಮಾನವ ಸಂಪನ್ಮೂಲ ಲೆಕ್ಕಾಚಾರವೆಂದರೆ ಮಾನವ ಸಂಪನ್ಮೂಲವೆಂದು ಪರಿಗಣಿಸಿ ಲೆಕ್ಕಾಚಾರ ಮಾಡಿ ಸಂಸ್ಥೆಯ ವೆಚ್ಚದೊಂದಿಗೆ ಸೇರಿಸುವುದನ್ನು ಮಾನವ ಸಂಪನ್ಮೂಲ ಲೆಕ್ಕಾಚಾರ ಅಂಥೇಳಿ ಕರೆಯುವರು. ಸೊ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂದರೆ ಆ ಒಂದು ಆರ್ಗನೈಜೇಷನಲ್ಲಿರುವಂತಹ ಹ್ಯೂಮನ್ ರಿಸೋರ್ಸ್, ಯಾರು ಹ್ಯೂಮನ್ ರಿಸೋರ್ಸ್ ಒಂದು ಆರ್ಗನೈಜೇಷನಲ್ಲಿರುವಂಥದ್ದು ಅಲ್ಲಿರುವಂತಹ ಎಂಪ್ಲಾಯ್ಸ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಮ್ಯಾನೇಜರ್ಸ್ ಆಗಿರ್ಬೋದು, ಎಲ್ಲರನ್ನು ನಾವೇನಂತೇಳಿ ಹ್ಯೂಮನ್ ರಿಸೋರ್ಸಸ್ ಅಂಥೇಳಿ ಕನ್ಸಿಡರ್ಡ್ ಮಾಡುವಂಥದ್ದು. ಆ ಹ್ಯೂಮನ್ ರಿಸೋರ್ಸ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ನಮಗೆ ಎಷ್ಟು ಕಾಸ್ಟ್ ಆಗ್ತದೆ ಅಥವಾ ಎಷ್ಟು ನಮಗೆ ಖರ್ಚಾಗ್ತದೆ ಅದನ್ನು ಲೆಕ್ಕಾಚಾರ ಮಾಡಿದರೆ ಮಾನವ ಸಂಪನ್ಮೂಲ ಲೆಕ್ಕಾಚಾರ ಅಂಥೇಳಿ ಕರಿತೇವೆ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂಥೇಳಿ ಕರಿತೇವೆ. ದೆನ್ ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಆಡಿಟ್, ನಿರ್ವಹಣಾ ಲೆಕ್ಕ ಪರಿಶೋಧನೆ. ಮ್ಯಾನೇಜ್ಮೆಂಟ್ ಆಡಿಟ್ ಏಮ್ಸ್ ಎಟ್ ಪಾಯಿಂಟಿಂಗ್ ಔಟ್ ದ ಎಫಿಷಿಯನ್ಸಿ in the performance of functions of management such as planning, organizing, staffing, directing, controlling, etc. ನಿರ್ವಹಣೆ ಲೆಕ್ಕ ಪರಿಶೋಧನೆಯು ನಿರ್ವಹಣಾ ಕಾರ್ಯಗಳಾದ ಯೋಜನೆ, ಸಂಘಟನೆ, ಸಿಬ್ಬಂದಿ ನೇಮಕಾತಿ, ನಿರ್ದೇಶನ, ನಿಯಂತ್ರಣ ಮುಂತಾದವುಗಳ ಲೋಪದೋಷಗಳನ್ನು ತಿಳಿಸುವ ಕ್ರಮವಾಗಿದೆ. ಸೊ ಮ್ಯಾನೇಜ್ಮೆಂಟ್ ಆಡಿಟ್ ಅಂದರೆ ಒಂದು ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಏನು ಮಾಡುವಂಥದ್ದು, ಒಬ್ಬ ಮ್ಯಾನೇಜರ್ ಆದವನು ಆಡಿಟ್ ಮಾಡುವಂಥದ್ದು. ಯಾವುದಕ್ಕೆ ಸಂಬಂಧಪಟ್ಟಂತೆ ಆಡಿಟ್ ಮಾಡುವಂಥದ್ದು? ಪ್ಲ್ಯಾನಿಂಗಿಗೆ ಸಂಬಂಧಪಟ್ಟಂತೆ, ಅಲ್ಲಿರುವಂತಹ ಆರ್ಗನೈಜೇಷನ್ಗೆ ಸಂಬಂಧಪಟ್ಟಂತೆ, ಅಲ್ಲಿರುವಂತಹ ಸ್ಟಾಫಿಂಗ್ ಆಗಿರ್ಬೋದು, ಡೈರೆಕ್ಟಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಆಡಿಟ್ ಮಾಡಿದರೆ ಅದನ್ನು ಮ್ಯಾನೇಜ್ಮೆಂಟ್ ಆಡಿಟ್ ಅಂತೇಳಿ. ಇದೆಲ್ಲವೂ ಕೂಡ ಮ್ಯಾನೇಜಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ವ. ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲ್, ಪ್ಲ್ಯಾನಿಂಗ್, ಆರ್ಗನೈಜೇಷನ್ ಇದೆಲ್ಲವನ್ನು ಮಾಡೋದು ಯಾರು? ಮ್ಯಾನೇಜರ್. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆಡಿಟ್ ಮಾಡಿದರೆ ಅದನ್ನು ಮ್ಯಾನೇಜ್ಮೆಂಟ್ ಆಡಿಟ್ ಅಂಥೇಳಿ ಕರೀತಾರೆ. ದೆನ್ ಫೋರ್ತ್ ಒನ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಜವಾಬ್ದಾರಿ ಲೆಕ್ಕಾಚಾರ. It is defined as the system of accounting under which each departmental head is made responsible for the performance of his department. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಇಲಾಖೆಯ ಮುಖ್ಯಸ್ಥನನ್ನು ಆ ಇಲಾಖೆಯ ಕೆಲಸ ಕಾರ್ಯಗಳ ನಿರ್ವಹಣೆಯ ಹೊಣೆಗಾರನಾಗಿಸಲಾಗುತ್ತದೆ. ಆಯಾ ಇಲಾಖೆಯ ನಿರ್ವಾಹಕನು ಆಯಾ ಇಲಾಖೆಗೆ ಸಂಬಂಧಿಸಿದ ಗುರಿಯನ್ನು ಸಾಧಿಸಲು ಜವಾಬ್ದಾರಿಯಾಗಿರುತ್ತಾರೆ. ರೆಸ್ಪಾನ್ಸಿಬಲ್ ಅಕೌಂಟಿಂಗ್, ಜವಾಬ್ದಾರಿ ಲೆಕ್ಕಾಚಾರ. ಸೊ ರೆಸ್ಪಾನ್ಸಿಬಲ್ ಅಕೌಂಟಿಂಗ್ ಅಥವಾ ಜವಾಬ್ದಾರಿ ಲೆಕ್ಕಾಚಾರ ಅಂದರೆ ಒಂದು ಆರ್ಗನೈಜೇಷನಲ್ಲಿ ಯಾರು ಜವಾಬ್ದಾರಿಯನ್ನು ತಗೊಂಡಿರ್ತಾರೋ, ಫಾರ್ ಎಕ್ಸಾಂಪಲ್ ಈಗ ಒಂದು ಆರ್ಗನೈಜೇಷನ್ ಅಂದರೆ ಅದರಲ್ಲಿ ಮ್ಯಾನೇಜರ್ ಇರ್ತಾರೆ, ಒಂದು ಆಫೀಸ್ ಅಂದರೆ ಆ ಆಫೀಸಲ್ಲಿ ಆಫೀಸರ್ಸ್ ಇರ್ತಾನೆ ಅಥವಾ ಇಲಾಖಾ ಮುಖ್ಯಸ್ಥರಿರ್ತಾರೆ. ಸೊ ಅವರಿಗೆ ಸಂಬಂಧಿಸಿದ ಜವಾಬ್ದಾರಿಯನ್ನು ಅವರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದಾರೋ ಇಲ್ವೋ ಅನ್ನೋದನ್ನು ಏನು ಮಾಡುವಂಥದ್ದು, ನಾವು ಕಂಟ್ರೋಲ್ನ ಮುಖಾಂತರ ಲೆಕ್ಕಾಚಾರವನ್ನು ಮಾಡುವಂಥದ್ದು. ಸೊ ಅಂತಹ ಲೆಕ್ಕಾಚಾರವನ್ನು ಏನಂಥೇಳಿ ಕರಿತೇವೆ? ರೆಸ್ಪಾನ್ಸಿಬಲ್ ಅಕೌಂಟಿಂಗ್ ಅಂಥೇಳಿ ಕರಿತೇವೆ. ಸೊ ಒಂದು ಸಂಸ್ಥೆಯಲ್ಲಿ ಯಾವುದೇ ಒಂದು ಜವಾಬ್ದಾರಿಯುತ ವ್ಯಕ್ತಿಯು ಮಾಡುವಂತಹ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದಾನೋ ಇಲ್ವೋ ಅನ್ನೋದನ್ನು ನೋಡೋದನ್ನೇ ಏನಂಥೇಳಿ ಕರಿತೇವೆ? ನಾವು ರೆಸ್ಪಾನ್ಸಿಬಲ್ ಅಕೌಂಟಿಂಗ್ ಅಂಥೇಳಿ ಕರಿತೇವೆ. ಸೊ ಹಾಗಾಗಿ ಇದಿಷ್ಟು ಮಾಡರ್ನ್ ಟೆಕ್ನಿಕ್ಸ್ಗಳು. ಯಾವುದೆಲ್ಲ ಮಾಡರ್ನ್ ಟೆಕ್ನಿಕ್ಸ್ಗಳು? ಫಸ್ಟ್ ಒನ್ ಈಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಂಟ್ರೋಲ್, ಹೂಡಿಕೆ ನಿಯಂತ್ರಣದ ಪ್ರತಿಫಲ. ಸೆಕೆಂಡ್ ಒನ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಮಾನವ ಸಂಪನ್ಮೂಲ ಲೆಕ್ಕಾಚಾರ. ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಆಡಿಟ್, ನಿರ್ವಹಣೆಯ ಲೆಕ್ಕ ಪರಿಶೋಧನೆ. ಆ್ಯಂಡ್ ಫೋರ್ತ್ ಒನ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಜವಾಬ್ದಾರಿ ಲೆಕ್ಕಾಚಾರ. ಸೊ ಇದಿಷ್ಟು ಕಂಟ್ರೋಲ್ ಬಗ್ಗೆ ನಿಮಗೆ ಇರುವಂಥದ್ದು. ಸೊ ಯಾವುದೆಲ್ಲ ಇರುವಂಥದ್ದು ಕಂಟ್ರೋಲ್ ಬಗ್ಗೆ ನಾವೀಗ ಏನೆಲ್ಲ ನೋಡಿದ್ದೇವೆ? ಮೀನಿಂಗ್ ಆಫ್ ಕಂಟ್ರೋಲ್. ಸೊ ಮೀನಿಂಗ್ ಆಫ್ ಕಂಟ್ರೋಲ್ ಅಂದರೆ ಯಾವುದೇ ಒಂದು ಆರ್ಗನೈಜೇಷನಲ್ಲಿ ಕಂಟ್ರೋಲ್ ಮಾಡಿದರೆ, ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡೋದನ್ನೇ ಅಥವಾ ನಿಯಂತ್ರಣ ಮಾಡೋದನ್ನು ಇಟ್ ಈಸ್ ಕಾಲ್ಡ್ ಆಸ್ ಅ ಕಂಟ್ರೋಲ್ ಅಂಥೇಳಿ ಕರೆಯುವಂಥದ್ದು. ಸೊ ಇಟ್ ಈಸ್ ಅ ಮೀನಿಂಗ್ ಆಫ್ ದಿ ಕಂಟ್ರೋಲ್. ದೆನ್ ಸೆಕೆಂಡ್ ಒನ್ ನಾವು ಯಾವುದನ್ನು ನೋಡಿದ್ದೇವೆ? ಇಂಪಾರ್ಟೆನ್ಸ್ ಆಫ್ ದಿ ಕಂಟ್ರೋಲ್ ನೋಡಿದ್ದೇವೆ. ಸೊ ಅದರಲ್ಲಿ 9-10 ಕಂಟ್ರೋಲ್ಸ್ಗಳನ್ನು ನಾವು ನೋಡ್ತೇವಲ್ವ. ಸೊ ದೆನ್ ನೆಕ್ಸ್ಟ್ ಈಸ್ ಅ ಟೆಕ್ನಿಕ್ಸ್.
ಕಂಟ್ರೋಲ್ನ ಟೆಕ್ನಿಕ್ಸ್ಗಳು ಮಾಡರ್ನ್ ಟೆಕ್ನಿಕ್ಸ್ ಆಗಿರ್ಬೋದು, ಟ್ರೆಡಿಷ್ನಲ್ ಟೆಕ್ನಿಕ್ಸ್ ಆಗಿರ್ಬೋದು. ಸೊ 2 ವಿಧವಾದಂತಹ ಟೆಕ್ನಿಕ್ಸ್ಗಳನ್ನು ನಾವು ನೋಡಿದ್ದೇವೆ. ಸೊ ದಿಸ್ ಈಸ್ ಅಬೌಟ್ ದ ಕಂಟ್ರೋಲ್. ಥ್ಯಾಂಕ್ ಯು.